13 ಜನರ ಸಾವಿನ ಸುದ್ದಿ ಕೇಳಿದ್ರು. ಅದಾನಿ ಬಿಸ್ನೆಸ್ ಕುದುರಿಸೋದ್ರಲ್ಲಿ ಬ್ಯುಸಿಯಾಗಿದ್ದ ಮೋದಿ ಅವರು ಮಾತ್ರ ತಮ್ಮ ವಿದೇಶಿ ಭಾಷಣದಲ್ಲಿ ಈ ಬಗ್ಗೆ ನಾನು ರಾತ್ರಿಯಿಂದಲೇ ಫೋನಲ್ಲಿ ಮಾತಾಡ್ತಿದ್ದೀನಿ, ಈ ಘಟನೆ ಹಿಂದೆ ಇರೋರನ್ನ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಅದೇ ಸೌಕಲ್ ಮಾತುಗಳನ್ನ ಆಡಿದ್ರು. ಸ್ಫೋಟಕ ತುಂಬಿದ ಕಾರು ಅಷ್ಟೆಲ್ಲ ಚಲಿಸಿದ್ರು, ಯಾರಿಗೂ ಅನುಮಾನ ಬಂದಿಲ್ಲ. ಅದನ್ನ ಭದ್ರತಾ ವೈಫಲ್ಯ ಅಂದೆ ಇನ್ನೇನು ಹೇಳಬೇಕಿದೆ. ಅಷ್ಟೇ ಅಲ್ಲ, ಈ ಬ್ಲಾಸ್ಟ್ಗೆ ವರ್ಷಗಳ ಕಾಲ ತಯಾರಿ ನಡೆಸಿದ್ರು ಅನ್ಲಾಗ್ತಿದೆ. ಆದ್ರೆ ಭದ್ರತಾ ಸಿಬ್ಬಂದಿಗೆ ಮಾತ್ರ ಈ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ದೇಶದಲ್ಲಿ ಮೇಲಿಂದ ಮೇಲೆ ಭಯೋತ್ಪಾದಕ ದಾಳಿಗಳಾಗ್ತಿದ್ರು. ಗೃಹ ಸಚಿವರಿಗೆ ಅರ್ಥಾತ್ ನಮ್ಮ ಹೋಮ್ ಮಿನಿಸ್ಟರ್ಗೆ ನಾಗರಿಕರು ಸತ್ತ ಮೇಲಷ್ಟೇ ರೋಷ ಹೋಗ್ತಿದೆ. ನಾನು ಗೌರಿ ವೀಕ್ಷಕರಿಗೆ ನಮಸ್ಕಾರ. ನಾನು ಚಂದ್ರು ತರವಣಸೆ. ಸ್ನೇಹಿತರೆ, ಭಾರತದ ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ದೇಶದ ರಾಜಧಾನಿಯಾಗಿರುವಂತಹ ದೆಹಲಿಯೊಳಗೆ ಬೃಹತ್ ಸ್ಫೋಟ ಆಗಿದೆ. ಈ ಬ್ಲಾಸ್ಟ್ನಲ್ಲಿ 13 ಜನರ ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಇಂತಹ ಅನ್ಯಾಯ ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರೊಳಗಿರೋ ಮಾನವೀಯತೆಯ ಪ್ರಜ್ಞೆ. ಆದರೆ ಇಂಥ ಸಾವುಗಳನ್ನ ತಪ್ಪಿಸೋಕೆ ಅಂತಾನೆ ದೇಶದಲ್ಲಿ ಒಂದು ರಕ್ಷಣಾ ವ್ಯವಸ್ಥೆ ಇದೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಪ್ರಧಾನಿ ಸೇರಿದಾಗೆ ಇಡೀ ಆಡಳಿತ ವ್ಯವಸ್ಥೆಗೆ ದೇಶದ ನಾಗರಿಕರ ರಕ್ಷಣೆನೇ ಮೊದಲ ಆದ್ಯತೆ ಆಗಿರುತ್ತೆ. ಹೀಗಿದ್ದಾಗಲೂ ದೇಶದ ಒಳಗೆ ಇಂಥ ಘಟನೆಗಳು ನಡೆದಾಗ, ಅಮಾಯಕರು ಬಲಿಯಾದಾಗ ಪ್ರಶ್ನಿಸಲೇಬೇಕಾದ್ದು ನಾಗರಿಕ ಸಮಾಜದ ಭಾಗವಾದ ನಮ್ಮೆಲ್ಲರ ಕರ್ತವ್ಯ. ಇದನ್ನ ಮರೆತು ಕೇವಲ ಶೋಕಾಚರಣೆ ಮಾಡ್ತಾ ಕೂತ್ರೆ ಇಂಥ ಅನ್ಯಾಯ ಸಾವುಗಳಿಗೆ ಕೊನೆಯೇ ಇರೋದಿಲ್ಲ. ಹಾಗಾಗಿ ಮಾತಾಡಲೇಬೇಕಾದ ಹೊತ್ತಲ್ಲಿ ಮೌನ ವಹಿಸೋದು ಸಹ ಕ್ರೌರ್ಯ ಅನ್ನೋದನ್ನ ಅರಿತು ನಾವು ಈ ಪ್ರಶ್ನೆಗಳನ್ನ ಪ್ರಭುತ್ವದ ಎದುರು ಇಡಲೇಬೇಕಿದೆ. ದೆಹಲಿನಲ್ಲಿ 13 ಜನ ಅಮಾಯಕ ನಾಯಕರು ಅನ್ಯಾಯವಾಗಿ ಜೀವ ಕಳ್ಕೊಂಡಿದ್ರೆ 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳ ಬೆಡ್ ಮೇಲೆ ನರಳಾಡ್ತಿದ್ದಾರೆ. ಬ್ಲಾಸ್ಟ್ನ ನಂತರ ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಈ ಬ್ಲಾಸ್ಟ್ ನಡೆದಿದೆ ಅನ್ನೋದು ತನಿಖಾ ಹಂತದಲ್ಲಿರುವಾಗಲೇ ಮೋದಿ ಮತ್ತೆ ಶಾ ಮತ್ತು ಬಿಜೆಪಿ ನಾಯಕರು ಇದನ್ನ ಭಯೋತ್ಪಾದಕ ಕೃತ್ಯ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಘಟನೆಗೆ ಕಾರಣವಾದವರನ್ನ ಸೆದೆಬಡಿಯೋ, ಸೇಡು ತೀರಿಸಿಕೊಳ್ಳುವ ಮಾತಾಡ್ತಿದ್ದಾರೆ. ನಮ್ಮ ಪ್ರಶ್ನೆ, ಇಷ್ಟೆಲ್ಲ ಮಾತಾಡೋ ಕೇಂದ್ರ ಸರ್ಕಾರ, ಗೃಹ ಮಂತ್ರಿಗಳು ಘಟನೆಗೂ ಮೊದಲು ಆಗಿರೋ ದೇಶದ ಭದ್ರತಾ ಲೋಪಗಳ ಬಗ್ಗೆ ಮಾತಾಡುತ್ತಾ? ಈ ಅಮಾಯಕರ ಸಾವಿನ ಮೇಲೆ ತಮ್ಮ 56 ಇಂಚಿನ ಎದೆಯ ಉಗ್ರ ಭಾಷಣಗಳನ್ನ ಬರೆದು ಇನ್ನೆಲ್ಲೋ ನಿಂತು ಮಾತಾಡಿದಂತಹ ಮೋದಿ ಅವರಿಗೆ ತಮ್ಮ ಸಹ ಮನುಷ್ಯರನ್ನ, ಸಂಬಂಧಿಗಳನ್ನ ಕಳ್ಕೊಂಡ ಫ್ಯಾಮಿಲಿಗಳ ನೋವು ಅರ್ಥ ಆಗೋಕೆ ಸಾಧ್ಯ ಇದೆಯಾ? ದೇಶದ ಹೋಮ್ ಮಿನಿಸ್ಟರ್ ಈ ದಾಳಿ ಬಗ್ಗೆ ಹೇಳ್ತಿರೋದೇನು? ವಿರೋಧ ಪಕ್ಷಗಳು, ದೇಶದ ನಾಗರಿಕರು ಕೇಳ್ತಿರೋ ಪ್ರಶ್ನೆಗಳೇನು? ಈ ಎಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದು ಮೋದಿ ಭಾರತ. ಇಲ್ಲಿ ಭಯೋತ್ಪಾದಕ ಕೃತ್ಯಗಳಂತ ಯಾವುದೇ ಘಟನೆ ನಡೆಯಲ್ಲ. ಎಲ್ಲ ಸಂಸ್ಥೆಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಯಾರಾದ್ರೂ ದಾಳಿ ಮಾಡಕ್ ಬಂದ್ರೆ ಮೋದಿ ಸರ್ಕಾರ ಅವರನ್ನ ಬಾರ್ಡರ್ನಲ್ಲೇ ಕಲಾಸ್ ಮಾಡುತ್ತೆ. ಹೀಗೆ ವ್ಯಕ್ತಿಯೊಬ್ಬ ಮೀಡಿಯಾ ಮುಂದೆ ಹೇಳ್ತಿರ್ಬೇಕಾದ್ರೆ ದೊಡ್ಡದಾದಂತಹ ಸ್ಫೋಟದ ಶಬ್ದ ಕೇಳುತ್ತೆ. ये मोदी की सरकार है. मोदी की सरकार में हर डिपार्टमेंट को ये दे दिया गया है, अलर्ट कर दिया गया है कि अब इस तरह का कोई घटना नहीं होगा. कोई भी अगर आता है बम फोड़ने के लिए तो वहीं बॉर्डर पर ही उसको खलास कर दिया जाता है. ಇದು ದೆಹಲಿನಲ್ಲಿ ಆದಂತಹ ಕಾರ್ ಬ್ಲಾಸ್ಟ್ ಆಗೋದಕ್ಕೆ ಕೆಲವೇ ನಿಮಿಷಗಳ ಮೊದಲು ಮಾತಾಡಿದಂತಹ ವಿಡಿಯೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಈ ವಿಡಿಯೋದ ಸತ್ಯಾಸತ್ಯತೆ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಈ ದೇಶದ ಬಹುಪಾಲು ಬಿಜೆಪಿ ಮತ್ತು ಮೋದಿ ಭಕ್ತರ ಮಾತಿನ ವರಸೆ ಇದೇ ರೀತಿ ಇರುತ್ತೆ. ಇದನ್ನ ಅವರ ತಲೆಗೆ ತುಂಬುವ ಮೂಲಕ ಬಿಜೆಪಿಯ IT ಸೆಲ್ ಮತ್ತೆ ವಾಟ್ಸಪ್ ಯೂನಿವರ್ಸಿಟಿಗಳು ದೇಶದ ಸ್ಥಿತಿಗತಿಗಳ ಬಗ್ಗೆ ಜನರಿಗೆ ವಾಸ್ತವ ತಿಳಿಯದಂತೆ ಯಾಮರ್ಸ್ತಲೇ ಬರ್ತಿದ್ದಾರೆ. ಇದೇ ಬಿಜೆಪಿಯ ಚುನಾವಣಾ ಸ್ಟ್ರಾಟಜಿಯಾಗಿ ಸಕ್ಸಸ್ ಕೂಡ ಆಗಿದೆ. ಮೋದಿನೇ ದೇಶ ಅನ್ನೋ ಮಟ್ಟಿಗೆ ಮಾತಾಡುವಂತಹ ಸಂಘದ ಸಗಣಿ ಭಕ್ತರ ತಲೆಯಲ್ಲಿ ಮೆದುಳು ಕಾಣೆಯಾಗಿರೋ ಪರಿಣಾಮ ಬಿಜೆಪಿ ಅಧಿಕಾರಾವಧಿಯಲ್ಲಿ ಭಾರತದಲ್ಲಿ ನಡೆದಂತಹ ಭಯೋತ್ಪಾದಕ ಕೃತ್ಯಗಳು, ಉಗ್ರರ ದಾಳಿಗಳು ಮತ್ತೆ ತಮ್ಮದಲ್ಲದ ತಪ್ಪಿಗೆ ಅನ್ಯಾಯವಾಗಿ ಜೀವ ಕಳ್ಕೊಳ್ಳೋ ಅಮಾಯಕ ನಾಗರಿಕರ ಸಾವುಗಳ ಬಗ್ಗೆನೂ ಕೂಡ ಯಾವುದೇ ಮಾಹಿತಿ ಇಲ್ಲ, ಇರೋದೂ ಇಲ್ಲ. ಯಾಕಂದ್ರೆ ಅವರ ತಲೆಯಲ್ಲಿ ಮೆದುಳಿಗೆ ಜಾಗವೇ ಇರಲ್ಲ. ಇದೆಲ್ಲದರ ನಡುವೆ ದೇಶದ ರಾಜಧಾನಿನಲ್ಲಿ ಕಾರ್ ಬ್ಲಾಸ್ಟ್ ಆಗಿ 13 ಜೀವಗಳು ಬಲಿಯಾಗಿವೆ. ಈ ಬ್ಲಾಸ್ಟ್ಗೆ ವರ್ಷಾನುಗಟ್ಟಲೆ ಪ್ಲಾನ್ ಮಾಡಿ ಸ್ಫೋಟಗಳನ್ನ ಸಂಗ್ರಹಿಸಿ ದೆಹಲಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಿದೆ. ಇಷ್ಟೆಲ್ಲ ನಡೆಯುವಾಗ ದೇಶದ ಪ್ರಧಾನಿ ಮಾತ್ರ ತಮ್ಮ ವಿದೇಶಿ ಪ್ರವಾಸವನ್ನ ಮುಂದುವರಿಸಿದರು.
ಅದು ಕೂಡ ಅದಾನಿ ಮತ್ತೆ ಅಂಬಾನಿಗಳ ಬಿಸ್ನೆಸ್ ಡೀಲ್ಗಳನ್ನ ಕುದುರಿಸೋ ಕಾರಣಕ್ಕೆ. ಹೌದು, ಮೋದಿ ರಾಷ್ಟ್ರದ ರಾಜಧಾನಿನಲ್ಲಿ ಬೃಹತ್ ಸ್ಫೋಟ ಆಗಿ 13 ನಾಗರಿಕರ ಅನ್ಯಾಯದ ಸಾವು ಸಂಭವಿಸಿದ್ರು ಭೂತಾನ್ ಪ್ರವಾಸವನ್ನ ಕೈ ಬಿಡದೆ ಇರೋದಕ್ಕೆ ಕಾರಣನೇ ಈ ಬಿಸ್ನೆಸ್ ಡೀಲ್. ಅದು ಅದಾನಿ ಗ್ರೂಪ್ನ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದಂತ ಒಪ್ಪಂದಗಳ ಬಗ್ಗೆ ಮಾತಾಡಕ್ಕೆ. ದೇಶದಲ್ಲಿ 13 ನಾಗರಿಕರ ಹೆಣ ಬಿದ್ದಿದ್ರು ಈ ಬಂಡವಾಳಶಾಹಿಗಳು ಮಾತ್ರ ತಮ್ಮ ಬಿಸ್ನೆಸ್ ಡೀಲ್ ಸಕ್ಸಸ್ ಆಗಿರೋದನ್ನ ಸಂಭ್ರಮಿಸ್ತಿದ್ದಾರೆ. ಇದೇ ಕಾರಣಕ್ಕೆ ನಾಗರಿಕರ ಸಾವನ್ನ ಲೆಕ್ಕಿಸದೆ ಮೋದಿ ತಮ್ಮ ಬಿಸ್ನೆಸ್ ಪ್ರವಾಸವನ್ನ ಮಿಸ್ ಮಾಡಲಿಲ್ಲ. ಇದನ್ನ ಭಾರತದ ಪ್ರಭಾವವನ್ನ ಬಲಪಡಿಸೋ ಪ್ರವಾಸ ಅಂತ ಬಿಜೆಪಿ ಪ್ರೇರಿತ ಮಾಧ್ಯಮಗಳು ಅರ್ಥಾತ್ ಗೋಧಿ ಮೀಡಿಯಾಗಳು ಅರ್ಥಾತ್ ಮಡಿಲ ಮಾಧ್ಯಮಗಳು ಸುದ್ದಿ ಮಾಡ್ತಿದ್ವು. ಇನ್ನು ದೇಶದ 26 ಅಮಾಯಕ ನಾಗರಿಕರನ್ನ ಬಲಿ ತೆಗೆದುಕೊಂಡಂತ ಪಹಲ್ಗಾಮ್ ದಾಳಿ ನಡೆದು ಕೇವಲ 6 ತಿಂಗಳಷ್ಟೇ ಕಳೆದಿದೆ. ಈಗ ದೇಶದ ರಾಜಧಾನಿಯಲ್ಲಿ ಮತ್ತೊಂದು ಸ್ಫೋಟ ಆಗಿದೆ. 13 ಜನ ನಾಗರಿಕರು ಅನ್ಯಾಯವಾಗಿ ಜೀವ ತೆತ್ತಿದ್ದಾರೆ. ಇದನ್ನ ಭದ್ರತಾ ಲೋಪ ವೈಫಲ್ಯ ಅನ್ನೋದೇ ಇನ್ನೇನು ಅನ್ಬೇಕು, ನೀವೇ ಹೇಳಿ. ಅದರಲ್ಲೂ ಪ್ರತಿ ಸಲ ಯಾವುದಾದ್ರೂ ಎಲೆಕ್ಷನ್ ಹತ್ರ ಬಂದಾಗ ಅಥವಾ ಬಿಜೆಪಿ ಮೇಲೆ ಗಂಭೀರ ಆರೋಪಗಳು ಎದುರಾದಾಗಲೇ ಯಾಕೆ ಇಂಥ ಘಟನೆಗಳು ಸಂಭವಿಸುತ್ತವೆ ಅಂತ ಹೊಟ್ಟೆಗೆ ಅನ್ನವನ್ನೇ ತಿನ್ನೋ ಯಾರಿಗಾದ್ರೂ ಅನ್ಸ್ಬಿಡುತ್ತೆ. ಮತಚೋರಿಯ ಆರೋಪಗಳು ಗಂಭೀರ ಆಗ್ತಿರುವಾಗ, ಅದಕ್ಕೆ ಸಾಲು ಸಾಲು ಸಾಕ್ಷಿಗಳು ಸಿಕ್ಕಿ ಬೀಳ್ತಿರುವಾಗ, ಬಿಹಾರದಲ್ಲಿ ಚುನಾವಣೆ ನಡೀತಿರೋ ಈ ಸಮಯದಲ್ಲೇ ದೇಶದ ಹೃದಯ ಭಾಗದಲ್ಲಿ ಅಂದ್ರೆ ದೇಶದ ಕ್ಯಾಪಿಟಲ್ ಅಂತ ಕರಿತೀವಲ್ಲ, ಆ ಪ್ರದೇಶದಲ್ಲೇ ಇಂಥದ್ದೊಂದು ಘಟನೆ ನಡೆಯುತ್ತೆ. ಅದು ಅಲ್ಲೂ ಸಹ ಬಿಜೆಪಿಯದ್ದೇ ಆಡಳಿತ ಇದ್ದ. ಈ ಸಮಯದಲ್ಲೂ ಸಹ ಮೋದಿ ಅವರು ದೊಡ್ಡ ಬಿಸ್ನೆಸ್ ಡೀಲ್ಗಾಗಿ ಭೂತಾನ್ ದೇಶದ ಪ್ರವಾಸದಲ್ಲಿದ್ರು. ಘಟನೆ ನಡೆದು 2 ದಿನಗಳ ನಂತರ ಮೋದಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆ ನಂತರವೇ ಗಾಯಾಳುಗಳನ್ನ ಭೇಟಿ ಆಗ್ತಾರೆ. ನಮ್ಮ ಕೆಂಪುಕೋಟೆ ಬಳಿ ನಡೆದಿರುವಂತಹ ಈ ಸ್ಫೋಟಕ್ಕೆ ಬಳಸಲಾದಂತಹ ಹುಂಡೈ i20 ಕಾರ್ನ 11 ಗಂಟೆಗಳ ಮಾರ್ಗನಕ್ಷೆಯನ್ನ ದೆಹಲಿ ಪೊಲೀಸರು ಸಂಗ್ರಹಿಸಿದ್ದಾರೆ. ಈ ಕಾರು ಹರಿಯಾಣದ ಫರೀದಾಬಾದ್ನಿಂದ ರಾಷ್ಟ್ರ ರಾಜಧಾನಿಗೆ ಬಂದಿದ್ದು ಮಧ್ಯಾಹ್ನ 3 ಗಂಟೆ 19 ನಿಮಿಷಕ್ಕೆ ದೆಹಲಿ ಕೆಂಪುಕೋಟೆ ಕಾಂಪ್ಲೆಕ್ಸ್ ಬಳಿನಲ್ಲಿ ಪಾರ್ಕಿಂಗ್ ತಲುಪುತ್ತೆ. ಅಲ್ಲಿ ಸತತ 3 ಗಂಟೆಗಳ ಕಾಲ ನಿಂತಿರ್ತದೆ. ಸಂಜೆ 6 ಗಂಟೆ 22 ನಿಮಿಷಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಗಡೆ ಬಂದು ಕೆಂಪುಕೋಟೆ ಕಡೆಗೆ ಚಲಿಸುತ್ತೆ. ಅಲ್ಲಿ ಕೇವಲ 24 ನಿಮಿಷಗಳ ಗ್ಯಾಪ್ ನಲ್ಲಿ ಅಂದ್ರೆ ಸಂಜೆ 6 ಗಂಟೆ 52 ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ. ಈ ಎಲ್ಲ ಮಾಹಿತಿಗಳನ್ನ ದೆಹಲಿ ಪೊಲೀಸರು ಸ್ಫೋಟದ ನಂತರ ಸಂಗ್ರಹಿಸಿದ್ದಾರೆ. ರಾಷ್ಟ್ರ ರಾಜಧಾನಿನಲ್ಲಿ ಇಷ್ಟೊಂದು ಸಮಯ ಸ್ಫೋಟಗಳನ್ನ ಹೊತ್ತಂತ ಕಾರು ಓಡಾಡ್ತಿದ್ರು, ಅದನ್ನ ಗಮನಿಸಲಾಗಿಲ್ಲ. ಅಷ್ಟೇ ಅಲ್ಲ, ಈ ಬ್ಲಾಸ್ಟ್ಗೆ ವರ್ಷಗಳ ಕಾಲ ತಯಾರಿ ನಡೆಸಿದ್ರು ಅನ್ಲಾಗ್ತಿದೆ. ಆದ್ರೆ ಭದ್ರತಾ ಸಿಬ್ಬಂದಿಗೆ ಮಾತ್ರ ಈ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಸ್ಫೋಟಕ ತುಂಬಿದ ಕಾರು ಅಷ್ಟೆಲ್ಲ ಚಲಿಸಿದ್ರು ಯಾರಿಗೂ ಅನುಮಾನ ಬಂದಿಲ್ಲ. ಅದನ್ನ ಭದ್ರತಾ ವೈಫಲ್ಯ ಅಂದೆ ಇನ್ನೇನು ಹೇಳಬೇಕಿದೆ. ಇಂಥ ಘಟನೆ ನಡೆದು 13 ಜನರ ಸಾವಿನ ಸುದ್ದಿ ಕೇಳಿದ್ರು ಅದಾನಿ ಬಿಸ್ನೆಸ್ ಕುದುರಿಸೋದ್ರಲ್ಲಿ ಬ್ಯುಸಿಯಾಗಿದ್ದ ಮೋದಿ ಅವರು ಮಾತ್ರ ತಮ್ಮ ವಿದೇಶಿ ಭಾಷಣದಲ್ಲಿ ಈ ಬಗ್ಗೆ ನಾನು ರಾತ್ರಿಯಿಂದಲೇ ಫೋನಲ್ಲಿ ಮಾತಾಡ್ತಿದ್ದೀನಿ, ಈ ಘಟನೆ ಹಿಂದೆ ಇರೋರನ್ನ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಅದೇ ಸಾವುಕುಲು ಮಾತುಗಳನ್ನ ಆಡಿದ್ರು. ಅಮಿತ್ ಶಾ ಜೊತೆ ಮಾತಾಡಿದ ಮೋದಿ ಎನ್ನೋದೇ ದೊಡ್ಡ ಸುದ್ದಿ ಅನ್ನೋದು ಬಿಂಬಿಸಲಾಯಿತು. मैं कल रात भर इस घटना की सभी महत्वपूर्ण लोगों के साथ संपर्क में था. ಇನ್ನು ಘಟನೆ ಬಳಿಕ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಧಿಕಾರಿಗಳ ಸಭೆ ಮೇಲೆ ಸಭೆ ನಡೆಸಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸತ್ತ ನಾಗರಿಕರ ಸಂತಾಪ ಸೂಚಿಸಿದ್ದಾರೆ. ಬ್ಲಾಸ್ಟ್ ಆಗಿ 13 ಜನರ ಪ್ರಾಣ ಹೋದ ಮೇಲೆ ಭಯೋತ್ಪಾದಕರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋ ಮಾತುಗಳನ್ನ ಆಡ್ತಿದ್ದಾರೆ. ದೇಶದಲ್ಲಿ ಮೇಲಿಂದ ಮೇಲೆ ಭಯೋತ್ಪಾದಕ ದಾಳಿಗಳಾಗ್ತಿದ್ರು. ಗೃಹ ಸಚಿವರಿಗೆ ಅರ್ಥಾತ್ ನಮ್ಮ ಹೋಮ್ ಮಿನಿಸ್ಟರ್ಗೆ ನಾಗರಿಕರು ಸತ್ತ ಮೇಲಷ್ಟೇ ರೋಷ ಹೋಗ್ತಿದೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಹಾಗೆ ಹೋಮ್ ಮಿನಿಸ್ಟರ್ ಪ್ರಧಾನಿ ಮೋದಿ ಅವರನ್ನ ತರಾಟೆಗೆ ತೆಗೆದುಕೊಂಡಿರೋ ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಸಮರ್ಥ ಗೃಹ ಸಚಿವರು ಯಾರಾದರೂ ಇದ್ರೆ ಅದು ಅಮಿತ್ ಶಾ ಅಂದಿದ್ದಾರೆ. ಜೊತೆಗೆ ಪುಲ್ವಾಮಾ ಆಯ್ತು, ಮಣಿಪುರ ಆಯ್ತು, ಪಹಲ್ಗಾಮ್ ಆಯ್ತು, ಇದೀಗ ಡೆಲ್ಲಿ, ಹೀಗೆ ಸಾಕಷ್ಟು ಆಗ್ತಿದೆ. ಎಲೆಕ್ಷನ್ ಭಾಷಣದಲ್ಲಿ ಬಾಂಗ್ಲಾದೇಶದವರು ಒಳಗಡೆ ಬರ್ತಾರೆ ಅಂತಾರೆ. ಆದ್ರೆ ಈಗ ಆಡಳಿತ ನಡೆಸ್ತಿರೋರು ಯಾರು? ಇದಕ್ಕೆಲ್ಲ ಯಾರು ಹೊಣೆಗಾರಿಕೆ? ಪ್ರಧಾನಿ ಮೋದಿ ಅವರು ಯಾಕೆ ಅಮಿತ್ ಶಾ ಅವರಿಗೆ ಎದುರ್ತಿದ್ದಾರೆ? ತಮ್ಮ ಗುಟ್ಟು ಹೊರಗಡೆ ಬರುತ್ತೆ ಅಂತಾನ? ಬೇರೆ ದೇಶದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಿದ್ರು. ನಿಮ್ಮ RSS ನವರನ್ನ ಬಾರ್ಡರ್ಗೆ ಕಳಿಸಿ ಇನ್ನು ಎಷ್ಟು ಜನ ಪ್ರಾಣ ಕಳೆದುಕೊಳ್ಬೇಕು? ಇದರ ಹೊಣೆಗಾರಿಕೆ ಯಾರು? ನಾವು ವಿರೋಧ ಪಕ್ಷನ? ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತಾರೆ, 56 ಇಂಚಿನ ಎದೆ ಅಂತಾರೆ. ಆದ್ರೆ ಕಳೆದ 10 ವರ್ಷದನ್ನ ಲೆಕ್ಕ ತೆಗೆದುಕೊಳ್ಬೇಕು. ಇವರು ಮೊದಲು ರಾಜೀನಾಮೆ ಕೊಡ್ಲಿ, ಆಮೇಲೆ ಮಾತಾಡೋಣ. ಇವರಿಗೆ ಏನೂ ಪ್ರಶ್ನೆ ಕೇಳೋ ಹಾಗಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅಕೌಂಟಬಿಲಿಟಿ ಇರೋದಾ? ಕೇಂದ್ರ ಸರ್ಕಾರಕ್ಕೆ ಇಲ್ವಾ?
ಈ ರೀತಿ ಖಾರವಾಗಿ ಪ್ರಶ್ನಿಸಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆ ಕೇವಲ ವಿರೋಧ ಪಕ್ಷದ ನಾಯಕರದ್ದಲ್ಲ, ಈ ದೇಶದೊಳಗಡೆ ಮೆದುಳು ಇರಬೇಕಾದ ಜಾಗದಲ್ಲಿ ಮೆದುಳೇ ಇರುವಂತಹ ಎಲ್ಲ ನಾಗರಿಕರದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಜನರು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಪ್ರಶ್ನಿಸಿದ್ದಾರೆ. ಅಲ್ಲದೆ ದೇಶದ ಒಳಗಡೆ ಯಾವುದೋ ದೊಡ್ಡ ಘಟನೆ ಅಂದ್ರೆ ಬಾಂಬ್ ಬ್ಲಾಸ್ಟ್, ಗಲಭೆ, ಉಗ್ರ ದಾಳಿ, ಕಾರ್ ಬ್ಲಾಸ್ಟ್ ನಂತಹ ಅನಾಹುತ ಏಕೆ ಸಂಭವಿಸುತ್ತೆ ಅಂತ ಕೇಳ್ತಿದ್ದಾರೆ. ಅಲ್ಲದೆ ಒಂದು ಸರ್ಕಾರ ಅಥವಾ ಪಕ್ಷದ ವಿರುದ್ಧ ದೊಡ್ಡ ವಿವಾದ ಉಂಟಾದಾಗ ಜನರ ಗಮನ ಬೇರೆ ಕಡೆ ತಿರುಗಿಸೋಕೆ ಹೊಸ ವಿಷಯ ಅಥವಾ ಘಟನೆ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗುತ್ತೆ. ಇದನ್ನೇ ಅಜೆಂಡಾ ಡೈವರ್ಷನ್ ಅಥವಾ ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನೋ ವಿಶ್ಲೇಷಣೆಗಳನ್ನು ಕೂಡ ಸಾಮಾನ್ಯ ಜನರೇ ಮಾಧ್ಯಮಗಳ ಮುಂದೆ ಇಡ್ತಿದ್ದಾರೆ. ಇದಕ್ಕೆ ಮೋದಿ ಆಡಳಿತದಲ್ಲಿ ನಡೆದಂತಹ ಹಲವು ಘಟನೆಗಳನ್ನ ಸಾಕ್ಷಿಯಾಗಿ ನೀಡ್ತಿದ್ದಾರೆ. ಹಾಗೆ ನೋಡೋದಾದ್ರೆ 2014 ಮೇ ತಿಂಗಳಲ್ಲಿ ಮೋದಿ ಸರ್ಕಾರ ವಿರೋಧ ಪಕ್ಷದ ನಾಯಕರ ವಿರುದ್ಧ ಸಿಬಿಐ ಇಡಿಯನ್ನ ಚೂ ಬಿಡ್ತಿದೆ ಅನ್ನೋ ಆರೋಪ ದೇಶದಾದ್ಯಂತ ಹೆಚ್ಚಾಗಿತ್ತು. ಈ ವೇಳೆಗೆ ಅದೇ ತಿಂಗಳು ಚೆನ್ನೈ ರೈಲ್ವೆ ಸ್ಟೇಷನ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಸಂಭವಿಸಿತ್ತು. ಇನ್ನು 2019 ಫೆಬ್ರವರಿ ಬಿಜೆಪಿ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋಲೋ ಭೀತಿಯಲ್ಲಿತ್ತು. ಅಂದ್ರೆ 14 ಫೆಬ್ರವರಿ 2019 ಪುಲ್ವಾಮಾ ದಾಳಿ ಆಗತ್ತೆ. ಆ ಬ್ಲಾಸ್ಟ್ ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ 40 ಜನ ಸಿಆರ್ಪಿಎಫ್ ಸೈನಿಕರು ಅರ್ಥಾತ್ ನಮ್ಮ ಯೋಧರು ಅನ್ಯಾಯವಾಗಿ ಸಾವನ್ನಪ್ಪಿದ್ರು. 2022 ಸೆಪ್ಟೆಂಬರ್ ನಲ್ಲಿ ಇಡಿ ವಿರೋಧ ಪಕ್ಷದ ನಾಯಕರ ಮೇಲೆ ಮಾತ್ರ ಕ್ರಮ ಕೈಗೊಳ್ತಿದೆ ಅನ್ನೋ ಆರೋಪ ಕೇಳಿ ಬಂತು. ಆಗ ನವೆಂಬರ್ 10, 2022 ಅಮೃತ್ಸರ ಬಾಂಬ್ ಸ್ಫೋಟ ಸಂಭವಿಸಿತು. ಹೀಗೆ ಪ್ರತಿ ದಾಳಿಗೂ ಬಿಜೆಪಿಯ ಲಿಂಕ್ ಇದ್ದೇ ಇದೆ. ಇದನ್ನ ಹಲವಾರು ಜನ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ತಿದ್ದಾರೆ. ಸದ್ಯ ಬಿಹಾರದ ಎಲೆಕ್ಷನ್ ನಡೀತಿದ್ದು ಬಿಜೆಪಿ ಎಲ್ಲೆಲ್ಲಿ ಮತಗಳತನ ಅರ್ಥಾತ್ ವೋಟ್ ಚೋರಿ ಮಾಡಿ ಗೆದ್ದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ಬಯಲು ಮಾಡ್ತಿರೋ ಇದೇ ಸಮಯದಲ್ಲಿ ರಾಷ್ಟ್ರದ ರಾಜಧಾನಿನಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಗಿದೆ. ಇದೇ ಕಾರಣಕ್ಕೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ಸಮೀಕರಿಸಿ ಇದು ಆರೋಪಕ್ಕಿಂತ ಘಟನೆ ಮುಖ್ಯ ಅನ್ನೋ ಭಾವನೆಯನ್ನ ಜನರಲ್ಲಿ ಬಿತ್ತೋ ಮೂಲಕ ಆರೋಪದ ತೀವ್ರತೆಯನ್ನ ಕಡಿಮೆ ಮಾಡೋ ಟ್ರಿಕ್ಸ್ ಅಂತ ಹೇಳಲಾಗ್ತಿದೆ. ಅದು ನಿಜ ಅನ್ನೋ ತರ ಮೇಲಿಂದ ಮೇಲೆ ಇಂಥ ಘಟನೆಗಳು ಸಂಭವಿಸುತ್ತಲೇ ಇದ್ದಾವೆ. ಒಟ್ನಲ್ಲಿ ಧರ್ಮಾಂಧ ರಾಜಕಾರಣದೊಳಗಡೆ ಮುಳುಗಿ ದೇಶದ ರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸಿರುವಂತಹ ಬಿಜೆಪಿ ಮತ್ತೆ ಮೋದಿ ಸರ್ಕಾರಗಳಿಂದ ನಾಗರಿಕರ ಅಮಾಯಕ ಬದುಕುಗಳು ಬಲಿಯಾಗ್ತಲೇ ಇವೆ. ತನಿಖೆಗೂ ಮೊದಲೇ ಭಯೋತ್ಪಾದಕ ದಾಳಿ ಅಂತ ತಮ್ಮ ಭಾಷಣಕ್ಕೆ ಒಂದು ವಿಷಯ ಸಿಕ್ತು ಅಂತ ಮಾತಾಡುವ ಈ ರಾಜಕಾರಣಿಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾದ ರೀತಿ ನಿರ್ವಹಿಸಿದ್ರೆ ಇಂಥ ಘಟನೆಗಳು ತಪ್ಪಿ ಅಮಾಯಕರ ಸಾವುಗಳ ಸಂಖ್ಯೆ ಕಡಿಮೆ ಆದ್ರೂ ಆಗುತ್ತೆ. ದೆಹಲಿಯ ಕಾರ್ ಬ್ಲಾಸ್ಟ್ ನಲ್ಲಿ ಸಾವನ್ನಪ್ಪದಂತ ಎಲ್ಲ ನಾಗರಿಕರಿಗೂ ಕೂಡ ನ್ಯಾಯ ಸಿಗಲೇಬೇಕು ಅನ್ನೋದು ನಮ್ಮ ಆಶಯ. ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆದು ಸತ್ಯ ದೇಶದ ಮುಂದೆ ಬರುತ್ತಾ, ರಕ್ಷಣಾ ವ್ಯವಸ್ಥೆ ಇನ್ನು ಮುಂದಾದ್ರೂ ತನ್ನ ಕಾರ್ಯವನ್ನ ಸರಿಯಾದ ರೀತಿ ನಿರ್ವಹಿಸುತ್ತಾ ಅನ್ನೋದನ್ನ ಕಾದ್ ನೋಡೋಣ. ನಮಸ್ಕಾರ.